ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ? ಎಲ್ಲರೂ ಆರಾಮದಿರೇನ? ನಾ ಆರಾಮದೀನಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂತಂದ್ರೆ, ಇವತ್ತು ನಾನು ಬೇಸನ್ ಉಂಡೆ ಮಾಡತ್ತಿದ್ನಿ ಪಂಚಮಿ ಸಲುವಾಗಿ. ಅದಕ್ಕೆ ನಿಮ್ಮ ಜೋಡಿನೂ ಇದನ್ನು ಶೇರ್ ಮಾಡ್ಕೊಂಡ್ರಾಯ್ತು. ಯಾವ ರೀತಿ ಮಾಡ್ತೀನಿ ಅಂಥೇಳಿ ನಿಮ್ಮ ಜೋಡಿನೂ ಶೇರ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ವ್ಲಾಗ್ ಚಾಲೂ ಮಾಡೇನಿ ನೋಡ್ರಿ. ಬರ್ರಿ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೂ ತೋರಿಸ್ತೀನಿ. ಇಲ್ಲಿ ಇವಾಗ ನಾನು 3 ಗ್ಲಾಸ್ನಷ್ಟು ಕಡಲೆ ಹಿಟ್ಟನ್ನು ಬೀಸಿಟ್ಕೊಂಡಿದ್ನಿ. ಅದನ್ನು ಸೇರಿಸ್ಕೊಳತ್ತೀನಿ ನೋಡ್ರಿ. ಹಾಕ್ಕೊಂಡು ಸಾಣಿಸ್ಕೋಬೇಕು, ಯಾಕಂದರೆ ಒಂದೊಂದು ಸಲ ಗಂಟು ಇರ್ತಾವೆ, ಹುಳ ಇರ್ತಾವೆ. ಅದ್ರ ಸಲುವಾಗಿ 3 ಗ್ಲಾಸ್ ಹಿಟ್ಟನ್ನು ಹಾಕೊಂಡು ಸಾಣಿಸಿ ಇಟ್ಕೊಂಡೆ ನೋಡ್ರಿ. ಇಲ್ಲಿ ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೋಬೇಕು. ಲೋ ಫ್ಲೇಮ್ ಇಟ್ಕೋಬೇಕು ಗ್ಯಾಸ. ಇದಕ್ಕೆ ಮೇನ್ ಬೇಕಾಗಿರೋದನ್ನ ತುಪ್ಪ ನೋಡ್ರಿ. ತುಪ್ಪ ಇದ್ರೇ ಇದನ್ನು ಮಾಡೋಕ್ಕೆ ರೆಡಿ ಆಗಿರ್ರಿ, ಇಲ್ಲಾಂದ್ರೆ ಬೇಸನ್ ರೆಡಿ ಆಗಲ್ಲ, ಬೇಸನ್ ಉಂಡೆ. ಈಗ ಇದಕ್ಕೆ 8 ರಿಂದ 10 ಸ್ಪೂನ್ ನಾನು ತುಪ್ಪ ಹಾಕತ್ತೀನಿ. ಭಾಳ ಹಾಕ್ಬೇಕು ತುಪ್ಪ. ಪೇಷನ್ಸು ಭಾಳ ಬೇಕು ಇದನ್ನು ಮಾಡುವಾಗ. ಸಮಾಧಾನಲೇ ಮಾಡಬೇಕು. ಅರ್ಜೆಂಟ್ಲೇ ಮಾಡ್ತಾನಂದ್ರೆ ಉಂಡೆ ರೆಡಿ ಆಗೋಂಗಿಲ್ಲ, ಮತ್ತು ಹಿಟ್ಟು ಹತ್ತತಿ, ಟೇಸ್ಟೂ ಚೆನ್ನಾಗಿರೋದಿಲ್ಲ. ಅದ್ರ ಸಲುವಾಗಿ ಭಾಳ ಪೇಷನ್ಸ್ಲೇ ಮಾಡಬೇಕು ಇದನ್ನು, ಸಮಾಧಾನ ತೊಗೊಂಡು. ಇವಾಗ ಇದನ್ನು ಲೋ ಫ್ಲೇಮೇ ಇಟ್ಟೇನಿ. ಜಾಸ್ತಿ ಉರಿ ಇಟ್ಟರೆ ಹೊತ್ತು ಬಿಡ್ತೈತಿ ಹಿಟ್ಟೆಲ್ಲ. ಎಷ್ಟು ಲೋ ಫ್ಲೇಮ್ ಇಡ್ತೇವಲ್ಲ ಅಷ್ಟು ಚಲೋ ಬರ್ತಾವೆ ಉಂಡೆ. ಸಾವಕಾಶಗೆ ಲೋ ಫ್ಲೇಮ್ ಇಟ್ಕೊಂಡು ಎಲ್ಲ ಕಡೆ ತುಪ್ಪನ ಕರೆಕ್ಟಾಗಿ ಹೊಂದ್ಕೊಳ್ಳೋ ಥರ ಇದನ್ನು ಫ್ರೈ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ಈ ಥರ ಮಾಡ್ಕೊಂಡೇನಿ. ಈಗ ಒಂದು 10 ರಿಂದ 15 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಂಡಾಗ ಈ ರೀತಿಯಾಗಿ ತುಪ್ಪ ಎಲ್ಲ ಕಡೆನೂ ಹೊಂದ್ಕೊಂಡೈತಿ ನೋಡ್ರಿ ಹಿಟ್ಟಿಗೆ. ಬರ್ಬರ್ತಾ ಇದು ಕರಗ್ಕೊಂತ ಬರ್ತೈತಿ. ಅಂದ್ರೆ ನಾವು ಹಿಂಗೆ ತಿರುಗಾಡುವಾಗ ಕೈಯಾಗ ಹಗರ ಆಗ್ತೈತಿ ಹಿಟ್ಟು. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ವಜ್ಜು ಅನ್ನಿಸ್ತಿರ್ತೈತಿ, ಎಲ್ಲ ತುಪ್ಪ ಎಲ್ಲ ಹಿಡ್ಕೊಳ್ಳೋ ತನಕ. ಆಮೇಲೆ ನಮ್ಮ ಕೈಯಾಗ ತಿರುಗಾಡ್ಸ್ದಂಗೆ ಆಗೋಲ್ಲ, ಆ ರೀತಿಯಾಗಿ ಬರ್ತೈತಿ. ಮಾಡೋದು ಸ್ವಲ್ಪ ತ್ರಾಸ ಅನ್ನಿಸ್ತೈತಿ, ಬಟ್ ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಬೆಸ್ಟ್ ಇರ್ತೈತಿ. ಸಣ್ಣ ಹುಡುಗರಿಗಂತೂ ಸ್ಮೂತಾಗಿ ಬಾಯಾಗ ಇಟ್ಟರೆ ಕರ್ಗೋಂಗಾಗಿರ್ತೈತಿ. ಈಗ ನೋಡ್ರಿ, ಒಂದು 20 ನಿಮಿಷ ಅರ್ಧ ತಾಸಾದ್ರೂ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡೀನಿ ನೋಡ್ರಿ. ಇಲ್ಲಿ ಯಾವ ಥರ ಕರಗೈತಿ ತುಪ್ಪ ಎಲ್ಲ. ಫಸ್ಟ್ ಹೆಂಗೆ ಹಿಟ್ಟಿಟ್ಟಿತ್ತು, ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ತಿರುಗಾಡ್ಕೊತಾನೆ ಹಂಗೆ ಇರಬೇಕು, ಕೈ ಬಿಡೋಂಗಿಲ್ಲ. ಲೋ ಫ್ಲೇಮ್ ಇಟ್ರೂ ನಾವು ಕೈ ಬಿಟ್ಟು ಅಂದ್ರೆ ತಳದಾಗೆಲ್ಲ ಹೊತ್ತಿದಂಗೆ ಆಗಿಬಿಡ್ತೈತಿ, ಮತ್ತು ಟೇಸ್ಟ್ನೂ ಚಲೋ ಬರೋದಿಲ್ಲ. ಇಲ್ಲಿ ನೋಡ್ರಿ ತೋರ್ಸಾತೀನಿ, ಸುತ್ತ ಕಡೆ ಹೆಂಗೆ ನೀರು ಒಂಥರ ಬೆಳಗಾವಿ ಕುಂದ ಟೈಪ್ ಅನ್ಸಾತೈತಿ ನೋಡೋಕೆ. ಸ್ಮೆಲ್ಲೂ ತುಪ್ಪದಾಗ ಹುರಿದಿರ್ತೇವಲ್ಲ, ಸ್ಮೆಲ್ಲೂ ಅಷ್ಟೇ ಚಲೋ ಬರ್ತೈತಿ. ಇವಾಗ ನೋಡ್ರಿ ಎಲ್ಲ ಲಾಸ್ಟಿಗೆ ತೋರ್ಸಾತೀನಿ. ಹುರಿದು ನಿತ್ ಕಾಲು ನೋಸ್ತಾವು, ಕೈ ಹುರಿದ ಕೈಯೂ ನೋಸ್ತಾವು. ಅತ್ತ ತಿನ್ನಕ್ಕೆ ಮಾತ್ರ ಟೇಸ್ಟ್ ಭಾಳ ಚಲೋ ಆಗ್ತಾವೆ. ಹಂಗೆ ನೋಡ್ರಿ, ಉದ್ದನ್ ಚಮಚೆ ತೊಗೊಂಡಿದ್ನಿ, ಕೈ ನುಸಾಕತ್ತು, ಮತ್ತು ಸಣ್ಣ ಚಮಚೆ ತೊಗೊಂಡು ತಿರುಗಾಡಕತ್ತೀನಿ. ಇದಕ್ಕೆ ಎಷ್ಟು ಕಷ್ಟಪಡ್ತೀವಲ್ಲ ಅಷ್ಟು ಟೇಸ್ಟ್ ಬರ್ತೈತಿ. ಇದು ಭಾಳ ಅಂದ್ರೆ ಭಾಳ ಲೇಟ್ ಆಕೈತಿ, ಭಾಳ ಅಂದ್ರೆ ಭಾಳ ಟೇಸ್ಟು ಆಕೈತಿ. ಈ ರೀತಿ ನೋಡ್ರಿ, ಈಗೆಲ್ಲ ಹುರಿದ ಸೈಡಿಗೆ ಇಟ್ಕೊಂಡಿದ್ನಿ ನೋಡ್ರಿ ಹೆಂಗಾಗೈತಿ. ಈ ರೀತಿಯಾಗಿ ಬಂದ್ರೆ ಏನು ಹಿಟ್ಟಿಟ್ಟು ಅನ್ಸಂಗಿಲ್ಲ, ಮತ್ತು ಬಾಯಾಗ ಇಟ್ಟು ಕರಗ್ತೈತಿ ನೋಡ್ರಿ, ಅಷ್ಟು ಚಲೋ ಆಗಿರ್ತೈತಿ. ಹುರಿಲಿಲ್ಲ ಅಂದ್ರೆ ಹಿಟ್ಟಿಟ್ಟು ಅನಿಸಿ ತಿನ್ನಕ್ಕೂ ಮನಸ್ಸಾಗಂಗಿಲ್ಲ, ಮತ್ತು ಭಾಳ ದಿನ ನಮ್ಗೆ ಹಿಟ್ಟು ತಿನ್ನಕ್ಕಂತೂ ಅದು ಬಾಳಿಕೆ ಬರೋಂಗೇನೇ ಇಲ್ಲ. ಇವಾಗ ನೋಡ್ರಿ ಇದನ್ನು ಆರಾಕಿಟ್ಮೇಲೆ ಒಂದು 3 ರಿಂದ 4 ತಾಸು ಆರಾಕಿಟ್ಟೀನಿ. ನೀವು ಆಗ 1 ತಾಸ್ನಾಗೂ ಮಾಡ್ಕೋಬೋದು. ನಾನು ಬೇರೆ ಉಂಡೆ ಮಾಡ್ಕೊಮಟ ಅಂಥೇಳಿ ಇದನ್ನು ಆರಾಕಿಟ್ಟಿದ್ನಿ. ಇವಾಗ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಸಕ್ಕರೆ ಹಾಕೊಳ್ಳೋದು. ನಾನಿಲ್ಲಿ 3 ಗ್ಲಾಸ್ ಬೇಸನ್ ಹಿಟ್ಟಂದ್ರೆ ಕಡಲೆ ಹಿಟ್ಟಿಗೆ 2.5 ಗ್ಲಾಸ್ ಸಕ್ಕರೆ ಪುಡಿ ಹಾಕಿದ್ದೀನಿ. ಇದಕ್ಕೆ ಸಕ್ಕರೆ ಪುಡಿ ಹಾಕ್ಬೇಕು, ಮತ್ತು ಸಕ್ಕರೆ ಹಾಕಬಾರ್ದು. 3 ಗ್ಲಾಸ್ ಹಿಟ್ಟಿಗೆ 2.5 ಗ್ಲಾಸ್ ನಾನು ಸಕ್ಕರೆ ತೊಗೊಂಡು ಅದನ್ನು ಮಿಕ್ಸಿ ಮಾಡಿ ಇವಾಗ ಇದಕ್ಕೆಲ್ಲ ಹಾಕಿ ಕುದಿಸಿದ್ದೇನೆ ನೋಡ್ರಿ. ಇದನ್ನು ಸಕ್ಕರೆ ಅಷ್ಟೂ ಇದಕ್ಕೆ ಕುದಿಸಿದ್ದೀನಿ. ಇದನ್ನು ಇನ್ನು ಪೂರ್ತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಮಿಕ್ಸಿ ಮಾಡಿ ಹಾಕ್ಕೊಳತ್ತೀನಿ. ನೀವು ಬೇಕಂದ್ರೆ ಕೈಲೇನು ಹಿಂಗೆ ರೊಟ್ಟಿ ಹಿಟ್ಟು ನಾದ್ಕೋತೀವಲ್ಲ, ಚಪಾತಿ ಹಿಟ್ಟು, ರೊಟ್ಟಿ ಹಿಟ್ಟದು, ಆ ಟೈಪ್ ಒಳಗೂ ನೀವು ಕೈಲೇ ನಿಮ್ಮ ಕಡೆ ಭಾಳ ಶಕ್ತಿ ಐತೆ ಅಂತಂದ್ರೆ ಕೈಲೇನೂ ಮಾಡ್ಕೋಬೋದು, ಮಿಕ್ಸ್ ಮಾಡ್ಕೋಬೋದು. ಬಟ್ ನನಗೆ ನಿತ್ ಸಾಕಾಗಿತ್ತು, ಅದ್ರ ಸಲುವಾಗಿ ನಾನು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳತ್ತೀನಿ
ಮಿಕ್ಸಿಗೆ ಹಾಕೊಂಡ್ರೆ ಎಲ್ಲ ಕಡೆನೂ ಸಕ್ರೆನೂ ಎಲ್ಲ ಕಡೆ ಮಿಕ್ಸ್ ಆಗಿಬಿಡ್ತೈತಿ. ಕೈಲೇ ಎಷ್ಟಂತ ಮಾಡ್ಕೊತ ನಿಂದ್ರು ಅಂತೇಳಿ ನಾ ಈ ರೀತಿ ಮಾಡಿರ್ತೇನೆ ಮಾಡಿದಾಗೊಮ್ಮೆ. ನೋಡಿರಿ ನಿಮ್ಮ ಅನುಕೂಲ, ಈ ರೀತಿ ಮಾಡ್ರೂ ಚಲೋ ಆಗ್ತೈತಿ. ಎಲ್ಲ ಸೇಮ, ಬಟ್ ಟೈಮ್ ಇದ್ರೊಳಗೆ ಕನ್ಸ್ಯೂಮ್ ಆಕೈತೆ ಅಷ್ಟೆ, ಕೈನೂ ನುಸಂಗಿಲ್ಲ. ಈ ರೀತಿ ಬಂದೈತೆ ಮಿಕ್ಸಿಗೆಲ್ಲ ಹಾಕಿದ್ಮೇಲೆ. ನಾನು ಮಾಡೋ ರೀತಿಯೊಳಗೆ ನೀವು ಒಂದ್ಸಲ ಮಾಡಿ ನೋಡಿರಿ, ಭಾಳ ಟೇಸ್ಟ್ ಆಕೈತಿ. ಹೆಂಗೆ ಮಾಡೇರಿ, ಹೆಂಗೆ ಆಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಈಗ ಅದನ್ನೆಲ್ಲ ಮಿಕ್ಸಿಗೆ ಹಾಕಿದ ಮೇಲೂ ಒಂದ್ಸಲ ನಾವು ಕರೆಕ್ಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಹಂಗೆ ಮಿಕ್ಸಿಗೆ ಹಾಕೇವಂತ ಬಿಡಬಾರ್ದು. ಕರೆಕ್ಟಾಗಿ ಎಲ್ಲ ಹೊಂದ್ಕೊಳ್ಳುವಂಗೆ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗ್ತೈತಿ. ಇವಾಗ ಇದನ್ನು ಅಲ್ಲಿ ನಿಂತು ಕಾಲು ಒನ್ಸೋದಕ್ಕೆ ಇಲ್ಲಿ ಟಿಪಾಯಿ ಮೇಲೆ ಸೋಫಾ ಮೇಲೆ ಕುಂತು ಇದನ್ನು ಮಾಡ್ಕೊಳ್ತಾನೆ ನೋಡ್ರಿ ಉಂಡೆ. ಪ್ಲೀಸ್ ಇನ್ನೂ ಯಾರು ನಮ್ಮ ಚಾನಲ್ನ ನೋಡಿಲ್ಲ ಹೋಗಿ ನೋಡಿರಿ. ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಇಷ್ಟ ಆದ್ರೆ ನಿಮ್ದು ಅನಿಸಿಕೆನ, ಅಭಿಪ್ರಾಯವನ್ನು ನಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಮುಖ್ಯ ಐತಿ. ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಹೇಳತ್ತೀನಿ. ಇದು ಮಾಡೋದ ಪ್ರೊಸೀಜರ್ ಭಾಳ ಅಂದ್ರೆ ಭಾಳ ಜಾಸ್ತಿ ಏನಿಲ್ಲ, ಬಟ್ ಟೈಮ್ ಭಾಳ ಅಂದ್ರೆ ಭಾಳ ತೊಗೊಳ್ತೈತಿ. ಸಾವಕಾಶಾಗಿ ಮಾಡಬೇಕಲ್ಲ, ಇದು ನಿಧಾನವೇ ಪ್ರಧಾನ ಅಂಥೇಳಿ ಆ ರೀತಿಯೊಳಗೆ ಮಾಡ್ಬೇಕು. ಇದನ್ನು ಫಾಸ್ಟ್ ಮಾಡೋಕೆ ಹೋದ್ವು ಅಂದ್ರೆ ಚಲೋ ಆಗೋದಿಲ್ಲ. ಬಟ್ ಇದನ್ನು ಉಂಡೆ ಕಟ್ಟೋದು ಏನೈತಿಲ್ಲ, ಉಳ್ಕಿದ್ದು ಬುಂದೆ ಉಂಡೆ ಟೈಪ್ ಅದು ಏನು ಆಗಂಗಿಲ್ಲ. ಇದು ಉಂಡೆ ಕಟ್ಟೋದು ಮಾತ್ರ ಈ ಚಪಾತಿ ಹಿಟ್ಟು ತೊಗೊಂಡು ಕಟ್ತೇವಲ್ಲ, ಉಂಡೆ ಗುಂಡ್ಗೆ ಮಾಡ್ತೇವಲ್ಲ ಆ ಟೈಪ್ ನೋಡ್ರಿ. ಇದು ಬೇಸರ ಆಗಂಗಿಲ್ಲ, ಎರಡೂ ಕೈಲೇನೂ ಮಾಡ್ಕೋಬೋದು, ಒಂದೇ ಕೈಲೇ ಮಾಡ್ಕೋಬೋದು. ನಾವು ಯಾವ ಶೇಪ್ ಕೊಡ್ತೇವಲ್ಲ ಆ ಶೇಪ್ ಮಾಡ್ಕೋಬೋದು. ಇದಕ್ಕೆ ಮೇಲೆ ಗೋಡಂಬಿ ದ್ರಾಕ್ಷಿನೂ ಹಚ್ಕೋಬೋದು. ನನಗೆ ಹಚ್ಚೋಕ್ಕಾಗಲಿಲ್ಲ, ಇದ್ದು ಕರೆ ಹಂಗೆ ನೆನಪು ಆಗಲಿಲ್ಲದ, ಅರ್ಜೆಂಟ್ನಾಗ ಕಾಲು ನುಸಾತಿದ್ವು ಅಂತೇಳಿ ನಾ ಹಂಗೆ ಮಾಡಿಟ್ಟೇನಿ. ನೀವು ಅದನ್ನೂ ಕೂಡ ಹಚ್ಕೋಬೋದು. ಹಚ್ಕೊಂಡ್ರೆ ಇನ್ನೂ ಮ್ಯಾಲೆ ನೋಡೋಕೆ ಡೆಕೋರೇಷನ್ ಟೈಪ್ ಚಂದ ಅನ್ನಿಸ್ತಾವೆ. ಹಚ್ಕೊಂಡ್ರೆ ಹಚ್ಕೋಬೋದು, ಇಲ್ಲಾಂದರೆ ಇಲ್ಲ. ಈ ರೀತಿಯಾಗಿ ಮಾಡಿದ್ದೀನಿ ನೋಡಿರಿ. ಈಗ ನಿಮಗೂ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಳತ್ತೇನೆ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮನ್ಯಾಗ ಉಂಡೆ ಯಾವ್ಯಾವ ಉಂಡೆ ಕಟ್ಟೇರಿ ಕೇಳ. ಯಾರ್ಯಾರು ಉಂಡೆ ಕೊಡ್ತೇರಿ ನಾವು ಬೇಕಾ ತಿಂದ್ಬಿಟ್ರಿ ನೀವು. ನಾವು ಇವತ್ತು ಬೇಸನ್ ಉಂಡೆ ಕಟ್ಟಾದೇನು ನೋಡ್ರಿ ಕುಂತ. ಅಲ್ಲಿ ನಿಂತು ಕಾಲು ಸಾಕತ್ತು ಎಷ್ಟೊತ್ತನ. ಇದನ್ನು ಮಾಡಕ್ಕೆ ಭಾಳ ಹೊತ್ತನ ಬೇಕಾಗ್ತೈತಿ. ಅದ್ರ ಸಲುವಾಗಿ ಬಂದು ಕುಂತು ಎಲ್ಲ ರೆಡಿ ಮಾಡ್ಕೊಂಡು ಬಂದ ಈಗ ಕಟ್ಕೊಂತ ಕುಂತೇನೆ. ಇಲ್ಲೇ ಶೇಂಗಾದು, ಆಮೇಲೆ ಶೇವ, ಆಮೇಲೆ ಬುಂದೆ, ಇವು ಬೇಸನ್ ಹಾಕ್ತಾರೆ. ಅದು ಇನ್ನು ರವದ ಉಂಡೆ ಅಷ್ಟು ಕಟ್ಟಬೇಕು. ನೀವು ಯಾವ್ಯಾವ ಥರ ಕಟ್ಟಾತಿರೋ ಇಲ್ಲೋ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ 2 ದಿವಸ ನಾಳಿನ ಹಾಲಿರೋದೈತಿ, ಅದಕ್ಕೆ ಇವತ್ತು ಪೂರ ಮುಗಿಸಿದಾತಂತೇಳಿ ಮಾಡತ್ತೀನಿ. ಒಬ್ಬರಿಗೆ ಮಾಡಕ್ಕೆ ಭಾಳ ಬೇಸರ ಅನ್ನಿಸ್ತದ ಉಂಡೆ. ಭಾಳ ಮಂದಿದ್ರೆ ಏನು ಅನ್ಸಂಗಿಲ್ಲ, ಒಬ್ಬರು ಮಾಡ್ಬೇಕಂದ್ರೆ ಬೇಸರ ಭಾಳ ಆಗ್ತೈತಿ. ಅದ್ರಾಗೂ ಇವ್ರನ್ನ ಕರ್ಕೊಂಡ ಕಡೆ 4 ಕಟ್ಬೇಕು, ಈ ಕಡೆ 2 ಖಾಲಿ ಮಾಡಿರ್ತಾರೆ. ಇವತ್ತಿನ ವ್ಲಾಗ್ ಉಂಡೆ ವ್ಲಾಗ್ ನೋಡ್ರಿ. ಉಂಡೆ ಕಟ್ಟು ವ್ಲಾಗ್. ಪಂಚಮಿ ಸೆಲೆಬ್ರೇಷನ್ ಮಾಡ್ತೇವೆ ನೀವು. ನಾವು ಮೊದಲು ಇನ್ನೊಂದು ಸ್ವಲ್ಪ ಮುಂದೆ ತೊಗೊಂಬಾಪಸಿದ್ನ. ನಾವು ಸಣ್ಣವ್ರಿದ್ದಾಗ ಪಂಚಮಿ ಭಾಳ ಚಂದ ಮಾಡ್ತಿದ್ವಿ. ಉಂಡೆ ಕಟ್ತಿದ್ರು, ಆಮೇಲೆ ತಿನ್ಕೊಂತ ಓಣಿ ಎಲ್ಲ ಅಡ್ಡಾಡ್ತಿದ್ವಿ. ಜೋಕಾಲಿ ಅಂದರೂ ನಮ್ಮ ಮನ್ಯಾಗ ಕಟ್ಟಿರ್ಕಿಲ್ಲ. ನಾನು ನಮ್ಮ ಗೆಳತ್ಯಾರ ಮನ್ಯಾಗ ಕಟ್ಟಿದ್ರು ನೋಡಿ ಮನೆಗೆ ಬಂದು ಹತ್ತು ಕಟ್ಟಿಸ್ಕೊಂಡಿದ್ನಿ. ನಮ್ದು ಹಳೆ ಮನೆ ಸಣ್ಣದಿತ್ತಲ್ಲ, ಕಟ್ಟಾಕಿದ್ದಾಗುದಿಲ್ಲ ಅಂತ ಬಿಟ್ಟಿದ್ವಿ. ಆದರೂ 10 ಕರೆದಾದರೂ ನಾನು ಜೋಕಾಲಿ ಕಟ್ಟಿಸ್ಕೊಂಡಿದ್ನಿ. ನನಗೆ ಭಾಳ ನೆನಪಾಯ್ತದ. ನನ್ನ ಸಲುವಾಗಿ ಆದರೂ ವರ್ಷ ಜೋಕಾಲಿ ಕಟ್ತಿದ್ರು ನಮ್ಮ ಮನ್ಯಾಗ. ಭಾಳ ಚಂದ ಸೆಲೆಬ್ರೇಷನ್ ಮಾಡ್ತಿದ್ರು. ನಮ್ಮ ಗೆಳತಿಯರೆಲ್ಲ ಕೂಡಿ ಉಂಡೆ ತೊಗೊಂಡು ನಮ್ಮಲ್ಲಿ ಕಿತ್ತೂರಾಗ ಕಿಲ್ಲಾಕ್ಕೆ ಹೋಕ್ಕಿದ್ದು ಎಲ್ಲರೂ ಕೂಡಿ ತಿನ್ಕೊಂತ. ಭಾಳ ಚಂದ ಆ ಟೈಮ. ಈಗೇನು ಪಂಚಮಿ ಜೋಕಾಲಿ ಅನ್ನೋದೆಲ್ಲ ನಶಿಸಿ ಹೋಗ್ಬಿಟ್ಟಾವ. ಈಗ ಯಾರೂ ಕಟ್ಟಂಗಿಲ್ಲ. ಹೊಲ್ದಾಗ ಕಟ್ತಿದ್ರು. ನಾವು ನಮ್ಮ ಅಮ್ಮನ ಊರಿಗೆ ಹೋದಾಗ ಎಲ್ಲ ಹೊಲ್ದಾಗೆಲ್ಲ ಜೋಕಾಲಿ ಆಡ್ತಿದ್ವಿ.
ಬಟ್ ಇಲ್ಲಿ ಸಿಟಿಗಳ್ದಾಗ ಏನು ಜೋಕಾಲಿ ಅನ್ನೋದು ಅವು ರೆಡಿಮೇಡೇ ಬಂದುಬಿಡತ್ತವ ಈಗ ಆನ್ಲೈನ್ದಾಗ. ಅದ್ರಾಗೂ ಸೇಫ್ಟಿ ಒಳಗೆ ಮತ್ತು ಸುತ್ತ ಕಡೆ ಎಲ್ಲ ಅದಕ್ಕೆ ಕಟ್ಔಟ್ ಹಾಕಿಬಿಟ್ಟಿರ್ತಾರೆ. ಅವಾಗ ಕಟ್ಟಿದಂಗೆ ಮಾಡಿಬಿಟ್ಟಿರ್ತಾರೆ. ಅವು ಫ್ರೀ ಇಲ್ಲ ಏನಿಲ್ಲ, ಕಟ್ಟಿ ಹಾಕಿ ತುಗಿಸಂಗೆ ಅಂಥವೆಲ್ಲ ಬಂದಾವೀಗ. ಫ್ರೀಯಾಗಿ ಗಿಡಕ್ಕೆ ಕಟ್ಟಿ ಆಡೋದು, ಮನ್ಯಾಗ ಬೆಳಗಿಗೆ ಎಲ್ಲ ಕಟ್ತಿದ್ರು. ಈಗಂತೂ ಫುಲ್ ಏನು ಜೋಕಾಲಿಲ್ಲ ಏನಿಲ್ಲ, ಉಂಡಿನೂ ಕಟ್ಟಾತಿದ್ರು. ಈಗೆಲ್ಲ ರೆಡಿಮೇಡ್ ಬೇಕ್ರಿ ಒಳಗೆ ಹೋಗಿ ತೊಗೊಂಬಂದು ತಿಂದು ಮುಗಿಸ್ಬಿಡ್ತಾರೆ ಈಗ ಪಂಚಮಿ. ಮೊದಲಿನ ಪಂಚಮಿ ಒಂಥರ ಚಂದ. ನಾವಂತೂ ಎಲ್ಲ ಹಬ್ಬಗಳೆಲ್ಲ ಮಸ್ತ್ ಸೆಲೆಬ್ರೇಷನ್ ಮಾಡ್ತಿದ್ವಿ ನೋಡ್ರಿ ನಮ್ಮಲ್ಲಿ ತವ್ರ ಮನ್ಯಾಗ. ಸಣ್ಣ ಹುಡುಗರಿಗೆ ಏನೂ ಈಗಿನ ಕಾಲದ ಸಣ್ಣ ಹುಡುಗರಿಗೆ ಆಟ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬರೀ ಮನ್ಯಾಗಿರೋದು, ಫೋನ, ಟಿವಿ ಇಷ್ಟಾದ್ರೆ ಮುಗೀತವ್ರು ಸಾಲಿ. ನಮ್ದೆಲ್ಲ ಸಾಲಿ ಒಂದು ಬಿಟ್ಟು ಉಳ್ಕಿದ್ದೆಲ್ಲ ಮಾಡ್ತಿದ್ವಿ ನಾವು. ಅವತ್ತು ಸಾಲು ಸುಟ್ಟಿ ಅನ್ನೋದಷ್ಟೇ ಖುಷಿ ನಮಗೆ. ಅವಾಗ ಫುಲ್ ಎಲ್ಲ ಸೆಲೆಬ್ರೇಷನ್ ಮಾಡೋದ ಹಬ್ಬಗಳು. ಏನೂ ಇಲ್ಲ. ಜೋಕಾಲಿ ನೋಡ್ರಿ, ಇನ್ನು ಪಂಚಮಿ 8 ದಿವಸ ಐತೆ, ನಾನು ಜೋಕಾಲಿ ಕಟ್ಟಿಸ್ತಿದ್ದೆ ನಾವು ಸೋಮವಾರ ಸಂತ್ಯಾಗ ಹಗ್ಗ ತರಿಸಿ. ಈಗೆಲ್ಲ ಐತಿ, ರೊಕ್ಕ ಆಸ್ತಿ ಹಣ ಎಲ್ಲ ಇರ್ತೈತಿ. ಬಟ್ ಆಗಿನ ಸಂತೋಷ ಅವಾಗೇನು ಇರ್ತಿರ್ಕಿಲ್ಲ, ಖರೆ ನೆಮ್ಮದಿ ಖುಷಿ ಇತ್ತು, ಎಲ್ಲರೂ ಪ್ರೀತಿ ಒಡನಾಟ ಎಲ್ಲ ಇತ್ತು. ಬಟ್ ಈಗೆಲ್ಲ ಐತಿ, ಅಂಥ ಸ್ನೇಹಿತರು ಇಲ್ಲ, ಆ ಟೈಮ್ ಹೊಳ್ಳಿ ಸಿಗೋದೂ ಇಲ್ಲ. ಹಂಗೆ ಸ್ಪೆಂಡ್ ಮಾಡ್ಬೇಕಂದ್ರೆ ಅದು ಹೊಳ್ಳಿ ಆ ಟೈಮ್ ಬರಂಗೇ ಇಲ್ಲ. ಅದು ಆ್ಯಕ್ಚುಲಿ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಉಂಡೆ ತಿಂದ್ರೆ. ಇದೊಂದು ಬೇಸನ್ ಉಂಡೆ ಇಷ್ಟ ಜಾಸ್ತಿ. ಉದ್ದೋದು ನನಗಂತೂ ಒಟ್ಟೆ ಇಷ್ಟ ಆಗಂಗಿಲ್ಲ. ಈ ಹುಡುಗರ ಸಲುವಾಗಿ ನೋಡ್ರಿ ಕಟ್ಟೋದು ತಿಂತಾರಂತೇಳಿ. ಜಾತ್ರ ನಾವು ಮುಂದೇಕದು ಎದಕ್ಕೂ ನಾವು ಸಕ್ಕರೆ ಯೂಸ್ ಮಾಡಿಲ್ಲ, ಜಾಸ್ತಿ ಸಕ್ಕರೆ ಯೂಸ್ ಮಾಡಂಗಿಲ್ಲ ಅಂತೇಳಿ. ಅದು ಎಲ್ಲ ಒಂದೇ ಸ್ವೀಟೇ ಇರ್ತೈತಿ. ಬಟ್ ನೋಡ್ಕೊಂಡು ಅದ್ರಾಗ ಒಂದು ಸ್ವಲ್ಪ ಕ್ವಾಂಟಿ ಕಡಿಮೆ ಇರ್ತೈತಲ್ಲ, ಅದ್ರ ಸಲುವಾಗಿ ಅದನ್ನು ಬೆಲ್ಲ ಯೂಸ್ ಮಾಡಿ, ಬೆಲ್ಲದ ಅನ್ನ ಮಾಡಿ ಕಟ್ಟಿದ್ದೀನಿ. ನನ್ನ ಫೇವ್ರೇಟ್ ಅಂದ್ರೆ ಇದೊಂದು ಜಾಸ್ತಿ, ಬೇಸನ್ ಉಂಡೆ. ಅಂದರೆ ಪೇಷನ್ಸ್ ಭಾಳ ಬೇಕು. ಬೇಸನ್ ಉಂಡೆ ಮಾಡೋಕೆ ಭಾಳ ಪೇಷನ್ಸ್ ಬೇಕು ನೋಡ್ರಿ. ನಿತ್ತ ಹುರಿಬೇಕು, ಇರಬೇಕು ಟೈಮ. ನನಗಂತೂ ರಂಚೂರು ಹಿಂದೆ ಬೆನ್ನು ಹತ್ತದನು, ಕಾಡೋದ ಮಾಡಿದ. ಈಗ ಮಲಗಿಸಿ ಕಟ್ಟಾದ ನೋಡ್ರಿ. ಈಗ ಅದನ್ನು ಆರಿಟ್ಮೇಲೆ ಭಾಳ ಕಾಡ್ತಾನವ. ಹಿಂದಿಂದ ಒಟ್ಟು ಎತ್ಬೋದು, ಹಿಂದಿಂದ ಬರೋದು, ಜಗ್ಗೋದು ಇಂಥದ್ದು ನೋಡ್ರಂತೂ ಅವಂಗೆ ಅಲ್ಲೇ ಕುಂದ್ರು ಹಂಗೆ ಅನಿಸ್ಬಿಡ್ತೈತಿ. ಅವೆಲ್ಲ ಜಗ್ಗಿ ಯಾವಾಗ ಮನೆಯೆಲ್ಲ ಕಿತ್ತಾಡಿ ಹೋಗದೇನೋ ಅನಿಸ್ತದ. ಅದಕ್ಕೆ ಈಗ ಅವ್ ಮಲ್ಕೊಂಡಾನಂತೇಳಿ ಬಡ ಇದೊಂಥರ ಮುಗಿಸಿರಾತಂತೇಳಿ ಮಾಡತ್ತೇನೆ ನೋಡ್ರಿ. ನನಗೂ ಇಷ್ಟ. ನಿಮಗೂ ಇಷ್ಟ? ಅದಕ್ಕೆ ನಿನ್ನ ಸಲುವಾಗಿನೇ ಮಾಡತ್ತೀನಿ. ಲೇಟ್ ಆಕೈತಿ, ಬಟ್ ಟೇಸ್ಟ್ ಆಕೈತಿ, ಮಸ್ತ್ ಆಗ್ತೈತಿ. ನೀವು ನಾ ತೋರಿಸಿದ್ರಿ ರಿವ್ಯೂ ಮಾಡಿ ನೋಡಿರಿ, ಟೇಸ್ಟ್ ಆಕಾವು ಬೇಸನ್ ಉಂಡೆ. ಬಟ್ ಫ್ರೀ ಟೈಮ್ ಇದ್ದಾಗ 1 ತಾಸಿದ್ದಾಗ ಮಾಡಿರಿ. ಅರ್ಜೆಂಟ್ನಾಗ ಒಂದು 10 ನಿಮಿಷನಾಗ ಮುಗಿಬೇಕು, 40 ತಾಸ್ನಾಗ ಮುಗಿಬೇಕು ಅಂದ್ರೆ ಮುಗಿಯಂಗಿಲ್ಲ. ಯಾಕಂದ್ರೆ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡನ ಮಾಡಬೇಕಲ್ಲ, ಇದನ್ನ ಭಾಳ ಲೇಟ್ ಆಕೈತಿ ಉಂಡೆ. ಮತ್ತು ಲೇಟ್ ಆದರೂ ಟೇಸ್ಟ್ ಆಕೈತಿ. ಅದೇನೋ ಅಂತಾರಲ್ಲ, ಲೇಟಾಗಿ ಸಿಕ್ಕರು ಲೇಟೆಸ್ಟ್ ಆಗಿ ಸಿಕ್ತೈತೆ ಅಂತೇಳಿ ಹಂಗೆ. ಮತ್ತು ನಿಮ್ಮ ಮನ್ಯಾಗ ಯಾವ ರೀತಿ ಸೆಲೆಬ್ರೇಷನ್ ಮಾಡತ್ತೀರಿ ಪಂಚಮಿ? ಏನು ಪ್ರಿಪೇರ್ ಮಾಡತ್ತೀರಿ ಪಂಚಮಿಗೆ? ಚೋಡ ಅದು ಹಚ್ಬೇಕು ಅನ್ನತ್ತಿದ್ವಿ, ನೋಡ್ಬೇಕು ಇನ್ನು ಏನೇನು ಆಕೈತೆ. ತಂಬಿಟ್ಟು ಮಾಡ್ಬೇಕಿನ್ನು. ನಾಗಪ್ಪನಿಗೆ ಫೇವ್ರೇಟ್ ಅದ ತಂಬಿಟ್ಟ ಉಂಡಿನ ನೋಡ್ರಿ. ಅವ್ನ ಹಳ್ಳ ಇದಿಷ್ಟ ಬೇಕ್ ಮಾಡಿರ. ಎಲ್ಲ ಕಡೆ ಸಂಡೇನ ಐತಿ, ಹಾಲೇ ಇರೋದು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಸಂಡೇನ ಐತಿ. ನಿಮ್ಮ ಕಡೆ ಯಾವಾಗ ಐತಿ ಹೇಳಿ. ಪಂಚಮಿ ಅಂದ್ರೆ ನೆನಪಾಗೋದನ್ನ ಜೋಕಾಲಿ ಉಂಡೆ. ನಾಗಪ್ಪಗೆ ಹಾಲು ಇರೋದಕ್ಕಿಂತ ಮೊದಲು ನೆನಪಾಗೋದನ್ನ ಜೋಕಾಲಿ ಉಂಡೆ. ಅದು ಹೆಸರು ಮಾತ್ರ ನಾಗರ ಪಂಚಮಿ, ಬಟ್ ನೆನಪಾಗೋದು ಮಾತ್ರ ಉಂಡೆ. ಇದು ಪಂಚಮಿ ಅಂದ್ರೆ ಉಂಡೆ, ಜೋಕಾಲಿ. ಬಾಯ್, ಮತ್ತೆ ಸಿಗ್ತೇನೆ ನಿಮ್ಗೆ ಆಮೇಲೆ.
ಮತ್ತೆ ಸಿಗ್ತೇನೆ ನಿಮ್ಗೆ ಇನ್ನೊಂದು ಸೂಪರ್ ಡೂಪರ್ ಆಗಿರುವಂತಹ ವ್ಲಾಗ್ ಒಳಗೆ. ಎಲ್ಲರಿಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.